ಆಫ್ರಿಕಾದಲ್ಲಿ ಕಂಡು ಬರ್ತವೆ. ಇವು ಹೆಚ್ಚು ಕಡಿಮೆ 4 ಅಡಿ ಎತ್ತರ ಇರುತ್ತೆ ಹಾಗೂ ಇದರ ತೂಕ 200 ಕೆಜಿ. ಕೆಲವು ಬಾರಿ ಇದಕ್ಕಿಂತ ಹೆಚ್ಚು ಕೂಡ ನಾವು ನೋಡಬಹುದು. ಇನ್ನು ಹುಲಿಗಳ ಬಗ್ಗೆ ಮಾತನಾಡಿದ್ರೆ ಥೈಲ್ಯಾಂಡ್, ಇಂಡಿಯಾ, ಇಂಡೋನೇಷ್ಯಾ, ಸುಮಾತ್ರಾ, ಬಾಂಗ್ಲಾದೇಶ್, ರಷ್ಯಾ ಹಾಗೂ ಇತರೆ ದೇಶಗಳಲ್ಲೂ ಕೂಡ ಕಂಡು ಬರ್ತವೆ. ಇವುಗಳ ಶರೀರದ ಉದ್ದ 12 ಅಡಿಗಿಂತ ಹೆಚ್ಚಾಗಿರುತ್ತೆ. ಇದರ ಎತ್ತರ ಹೆಚ್ಚು ಕಡಿಮೆ 4 ಅಡಿ ಇರುತ್ತೆ ಹಾಗೂ ಇದರ ತೂಕ 300 ಕೆಜಿಗಿಂತ ಹೆಚ್ಚಿರುತ್ತೆ. ಅಂದ್ರೆ ಸಿಂಹಗಳಿಗೆ ಹೋಲಿಸಿದ್ರೆ ತುಂಬಾನೇ ಜಾಸ್ತಿ. ಇಲ್ಲಿ ಸಿಂಹ ಮತ್ತು ಹುಲಿ ಮಧ್ಯೆ ಯುದ್ಧ ಮಾಡಿಸಬೇಕು ಅಂದ್ರೆ ನಾವು ಆಫ್ರಿಕನ್ ಸಿಂಹಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಏಷಿಯಾಟಿಕ್ ಸಿಂಹದ ಜೊತೆ ಹುಲಿ ಯುದ್ಧ ಮಾಡಿದ್ರೆ ಇದರಲ್ಲಿ ಹುಲಿ ಗೆಲ್ಲೋ ಚಾನ್ಸ್ ತುಂಬಾನೇ ಹೆಚ್ಚಿದೆ. ಸ್ಟ್ರೆಂತ್, ಟೀತ್ ಅಂಡ್ ಕ್ಲಾ ಸೈಜ್. ಸಿಂಹದ ಹಲ್ಲುಗಳ ಸೈಜ್ ಬಂದು 10 ಸೆಂಟಿಮೀಟರ್ ಇರುತ್ತೆ. ಇದರ ಹಲ್ಲುಗಳು ಎಷ್ಟೊಂದು ಬಲಿಷ್ಠವಾಗಿರುತ್ತೆ ಅಂದ್ರೆ ತುಂಬಾನೇ ಸುಲಭವಾಗಿ ಪ್ರಾಣಿಯ ದೇಹವನ್ನ ಸೀಳಿ ಬಿಡುತ್ತೆ. ಇನ್ನು ಹುಲಿಯ ಹಲ್ಲುಗಳ ಸೈಜ್ ಬಂದು 10 ಸೆಂಟಿಮೀಟರ್ ಗಿಂತ ಹೆಚ್ಚಿರುತ್ತೆ. ಅಷ್ಟೇ ಅಲ್ಲ ಗುರು, ಹುಲಿಯ ಹಲ್ಲುಗಳು ಸಿಂಹಕ್ಕಿಂತ ಹೆಚ್ಚು ಬಲಿಷ್ಠವಾಗಿರುತ್ತೆ. ಈ ಕಂಪ್ಯಾರಿಸನ್ ಅಲ್ಲಿ ಹುಲಿಗೆ ಒಂದು ಪಾಯಿಂಟ್